ನಾಲ್ಕನೇ ದಿನ 7ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ ಕಾರ್ಯ ಆರಂಭ ಆಗಿದೆ. ಅರ್ತ್ ಮೂವರ್ ಬದಲಿಗೆ ಸಿಬ್ಬಂದಿಯಿಂದ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. 7ನೇ ಪಾಯಿಂಟ್ನಲ್ಲಿ ಗುಂಡಿಯನ್ನ ಅಗೀತಾ ಇದ್ದಾರೆ ಸಿಬ್ಬಂದಿ. ಹಾರೆ ಪಿಕಾಸಿಯನ್ನ ಬಳಸ್ತಾ ಇದ್ದಾರೆ. ಗುಂಡಿ ಅಗಿಯುವಂತ ಕೆಲಸಗಳಾಗ್ತಾ ಇದೆ. ದೂರುದಾರನ ಸಮ್ಮುಖದಲ್ಲೇ ಗುಂಡಿಯನ್ನ ಅಗೀತಾ ಇದ್ದಾರೆ. 7ನೇ ಪಾಯಿಂಟ್ ಸುತ್ತಲೂ ಕೂಡ ಪರದೆಯನ್ನ ಕಟ್ಟಿ ಶೋಧ ಕಾರ್ಯಾಚರಣೆಯನ್ನ ಇದಾಗಲೇ ಆರಂಭ ಮಾಡಿದ್ದಾರೆ. 4ನೇ ದಿನದ ಶೋಧ ಕಾರ್ಯ ಇದು. 7ನೇ ಪಾಯಿಂಟ್ನಲ್ಲಿ ನಡೀತಾ ಇದೆ. ಎಸ್ಐಟಿ ಶೋಧ ಮುಂದುವರೆದಿದೆ. ಅರ್ತ್ ಮೂವರ್ ಬದಲಿಗೆ ಇಲ್ಲಿ ಸಿಬ್ಬಂದಿಯಿಂದ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಮ್ಯಾನ್ ಪವರ್ ಬಳಸಿ ಮಾಡ್ತಾ ಇದ್ದಾರೆ. 7ನೇ ಪಾಯಿಂಟ್ನಲ್ಲಿ ಗುಂಡಿಯನ್ನ ಅಗೀತಾ ಇದ್ದಾರೆ ಸಿಬ್ಬಂದಿ. ಇದಾಗಲೇ ಎಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ದೂರುದಾರನ ಉಪಸ್ಥಿತಿ ಕೂಡ ಇದೆ. ಹಾರೆ ಪಿಕಾಸ್ಗಳನ್ನ ಬಳಸ್ಕೊಂಡು ಗುಂಡಿ ಅಗಿಯುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಹಿಟಾಚಿಗಳನ್ನ ಬಳಸಿದಾಗ ಸಿಗುವಂತ ವೇಗ ಇದೆಯಲ್ಲ, ಅದು ಈ ಮ್ಯಾನ್ ಪವರ್ನಲ್ಲಿ ಸಿಗೋದಿಲ್ಲ, ನಿಧಾನಗತಿಯಲ್ಲಿ ಸಾಗುತ್ತೆ. ಹಾರೆ ಪಿಕಾಸ್ಗಳನ್ನ ಬಳಸ್ಕೊಂಡು ಗುಂಡಿ ಅಗಿಯುವಂತ ಕೆಲಸಗಳು ಅಲ್ಲಿ ಆಗ್ತಾ ಇದೆ. ದೂರುದಾರನ ಸಮ್ಮುಖದಲ್ಲೇ ಗುಂಡಿ ಅಗಿತಾ ಇದ್ದಾರೆ. 7ನೇ ಪಾಯಿಂಟ್ನ ಸುತ್ತಲೂ ಕೂಡ ಪರದೆಯನ್ನ ಕಟ್ಟಿದ್ದಾರೆ. ಆಗ್ಲೇ ಪೃಥ್ವಿ ಹೇಳ್ತಾ ಇದ್ರು, ಸಂಪೂರ್ಣವಾಗಿ ಅದನ್ನು ತೋರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪರದೆಯನ್ನ ಕಟ್ಟಿದ್ದಾರೆ, ಬಟ್ ಪರದೆಯ ಒಳಗೆ ಕೆಲಸಗಳು ನಡೀತಾ ಇರೋದು ಗೊತ್ತಾಗ್ತಾ ಇದೆ ಅನ್ನೋದಾಗಿ ಹೇಳ್ತಾ ಇದ್ರು. ಸಂಪೂರ್ಣವಾಗಿ ಅದನ್ನ ಸೆಕ್ಯೂರ್ ಮಾಡಿ, ಇನ್ಫ್ಯಾಕ್ಟ್ 6th ಪಾಯಿಂಟ್ ನಲ್ಲೂ ಕೂಡ ದಿನೇ ದಿನ ಕಾರ್ಯಾಚರಣೆ ನಡೀತಾ ಇತ್ತು. ಯಾವಾಗ ಅಸ್ಥಿ ಪಂಜರ ಸಿಕ್ತು ಅಂತ ಗೊತ್ತಾಗುತ್ತೋ ಆಗ್ಲೇ ಅದನ್ನ ಕವರ್ ಮಾಡಿದ್ರು. ಆನಂತರದಲ್ಲಿ ಹೋಗ್ತಾ ಶೀಟ್ಗಳನ್ನ ಕೂಡ ಅಳವಡಿಸಿದ್ರು, ಮಳೆಯಿಂದ ರಕ್ಷಣೆಗಳು ಸಿಗಬೇಕು ಅನ್ನೋದಾಗಿ. ಆಮೇಲೆ ನೀರು ಹರಿಯುವಂತ ಪ್ರದೇಶ ಅನ್ನೋದಾಗಿ ಕೂಡ ಹೇಳಲಾಗ್ತಾ ಇದೆ. ತುಂಬಾ ಚಾಲೆಂಜಸ್ ಇದೆ. ಇದೀಗ 7ನೇ ಪಾಯಿಂಟ್ ಈ ನದಿ ತಟದ ಎಂಡ್ ನಲ್ಲಿ ಬರುತ್ತಂತೆ, ಆ ಬ್ರಿಡ್ಜ್ ನ ಎಂಡ್ ಪಾಯಿಂಟ್ ನಲ್ಲಿ ಬರುತ್ತೆ. ಆಗ್ಲೇ ಅದರ ಸಂಪೂರ್ಣ ದೃಶ್ಯಗಳನ್ನು ಕೂಡ ಪ್ರತಿನಿಧಿ ತೋರಿಸ್ತಾ ಇದ್ರು, ಯಾವ ಭಾಗದಲ್ಲಿ ಎಕ್ಸಾಕ್ಟ್ ಆಗಿ ಬರುತ್ತೆ, ಹಾಗೆ 7ನೇ ಪಾಯಿಂಟ್ ಹೋಗುವಂತ ದಾರಿ ಎಷ್ಟು ಕಷ್ಟಕರವಾಗಿದೆ ಅಂತ. 6 ಹಾಗೆ 7ನೇ ಪಾಯಿಂಟ್ ಸ್ವಲ್ಪ ಹತ್ತಿರದಲ್ಲೇ ಇದ್ರೂ ಕೂಡ ಅದಕ್ಕೆ ದಾರಿ ಸರಿಯಾಗಿಲ್ಲ, ಕಷ್ಟಪಟ್ಟು ಹೋಗ್ಬೇಕಾಗತ್ತೆ. ಕಿರಿದಾದಂತ ದಾರಿ, ಗೊತ್ತಿದೆ, ಕಾಡಿನ ಮಧ್ಯೆ ಇರುವಂತ ಸ್ಥಳ ಇದು, ಬಂಗ್ಲಗುಡ್ಡ ಅಂತ. ಸೊ 7ನೇ ಪಾಯಿಂಟ್ನತ್ತ ದೂರುದಾರ ಸೇರಿದಂತೆ ಅಧಿಕಾರಿಗಳೆಲ್ಲರೂ ಕೂಡ ತೆರಳಿದ್ದಾರೆ. ಇದು ತೆರಳುತ್ತಾ ಇದ್ದಂಥ ಸಂದರ್ಭದ ದೃಶ್ಯ. ಇದಾಗಲೇ ಈ ಕಾರ್ಯಗಳು ಆರಂಭ ಆಗಿದೆ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಗಿಯುವಂತಹ ಕಾರ್ಯಾಚರಣೆ ನಡೀತಾ ಇದೆ 7ನೇ ಪಾಯಿಂಟ್ನಲ್ಲಿ ಅಂತ ಹೇಳಿ. ತೀವ್ರ ಕುತೂಹಲ ಇದೆ. ಯಾಕಂದ್ರೆ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕ ನಂತರದಲ್ಲಿ ಈ ಇಡೀ ಪ್ರಕರಣಕ್ಕೆ ಸಂಪೂರ್ಣವಾಗಿ ಟ್ವಿಸ್ಟ್ ಸಿಕ್ಕಿದೆ. ಹಾಗಾಗಿ ಮುಂದಿನ ಪಾಯಿಂಟ್ಗಳನ್ನ ಅಗಿತಾ ಹೋದಂತೆ ಈ ಪ್ರಕರಣ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಈ ಮೂಳೆಗಳು ಸಿಕ್ಕಂತಹ ಬೆನ್ನಲ್ಲೇ ಅದರ ಬಗೆಗಿನ ಮಾಹಿತಿಯನ್ನ ತಿಳ್ಕೊಳ್ಳೋಕೋಸ್ಕರ ಸಾಕಷ್ಟು ಕುತೂಹಲ ಇರುತ್ತೆ. FSL ತಜ್ಞರು ಕೂಡ ಈಗಾಗಲೇ ಮಾಡೆಲ್ ಸಮೇತವಾಗಿ ನಮಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಚಂದ್ರಕಾಂತ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಅವರೇ, ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆಯಿಂದಲೂ ಕೂಡ ತಾವು ವಿವರಣೆಯನ್ನ ಕೊಡ್ತಾ ಇದ್ರಿ. ಈ ಮೂಳೆಗಳಿರಬಹುದು, ತಲೆಬುರುಡೆ ಇರಬಹುದು, ಹಲ್ಲುಗಳಿರಬಹುದು, ಅಥವಾ ಸೊಂಟದ ಭಾಗದ ಮೂಳೆ ಇರಬಹುದು, ಇದೆಲ್ಲದರಿಂದಲೂ ಕೂಡ ಆ ಮೂಳೆಗಳು ಯಾವರಿಗೆ ಸಂಬಂಧಪಟ್ಟದ್ದು ಅಥವಾ ಎಷ್ಟು ವರ್ಷಗಳ ಹಿಂದೆ ಆ ವ್ಯಕ್ತಿ ಮೃತಪಟ್ಟಿದ್ದ ಅಂತ ಹೇಳಿ. ಸದ್ಯಕ್ಕೆ ನಾವು 7ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಯ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಈಗ ಮುಂದುವರೆದ ಭಾಗವಾಗಿ FSL ತಂಡದ ಅಧಿಕಾರಿಗಳು ಈ ಎಲ್ಲಾ ಮೂಳೆಗಳನ್ನ ಸಂಗ್ರಹಿಸಿರೋದ್ರಿಂದ ಈ ರಿಪೋರ್ಟ್ ಅನ್ನ ನಾವು ಯಾವಾಗ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅಂತ? ಸೊ ಒಂದು ನಾನು ಆಲ್ರೆಡಿ ಹೇಳ್ದಾಗೇನೆ, ಸೊ ಈಗ ಅದ್ರ ಬಗ್ಗೆ ಏಜ್, ಸ್ಟೇಚರು, ಜೆಂಡರು, ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನ ಅಲ್ಲಿ ನೀವು ಆಲ್ರೆಡಿ ಹೇಳಿರೋ ಪ್ರಕಾರ ಡಾಕ್ಟ್ರಿಗೆ ಕಳಿಸಿದ್ದಾರೆ, ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ಕಳಿಸಿರ್ತಾರೆ. ಸೊ ಅವರು ಅದನ್ನು ರಿಪೋರ್ಟ್ನ ಕೊಡಲಿಕ್ಕೆ 1-2 ದಿವಸದಲ್ಲಿ ರಿಪೋರ್ಟ್ನ ಅವರು ತಯಾರು ಮಾಡಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸೆಪ್ಟ್ ಫಾರ್ DNA ವಿಚ್ ಶುಡ್ ಬಿ ಡನ್ ಫ್ರಮ್ ದ ಮಡಿವಾಳ ಲ್ಯಾಬ್, ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿ ನನಗೆ ಅನಿಸುತ್ತೆ. ಬಟ್ ಇನ್ನು ಬೇರೆ ರೀತಿಯಾದಂಥ ವಿಚಾರಗಳನ್ನು ಎಲ್ಲನೂ ಕೂಡ ವೈದ್ಯರು ಅವರ ರಿಪೋರ್ಟ್ನಲ್ಲಿ ಬರೆದಿರ್ತಾರೆ ಅಂತ ನನ್ಗನ್ಸುತ್ತೆ, ಬರೀತಾರೆ ಅನ್ಸುತ್ತೆ. ಈಗ ಮತ್ತೊಂದು ಚಂದ್ರಕಾಂತ್ ಅವರೇ, ಈಗ ಈ ಮೂಳೆಗಳಿದೆಯಲ್ಲ, ಈ ಮೂಳೆಗಳಿಗೆ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ, ಪೆಟ್ಟು ಬಿದ್ದಿದ್ರೆ, ಅದು ತನಿಖೆಯ ಮೇಲೆ ಅಥವಾ ಆ ಮೂಳೆಗೆ ಸಂಬಂಧಪಟ್ಟಂತೆ ಬರುವಂತಹ ರಿಪೋರ್ಟ್ ಮೇಲೂ ಕೂಡ ಪರಿಣಾಮ ಬೀರಬಹುದು ಅಂತ ಹೇಳಿ ಚರ್ಚೆಗಳು ಇದೆ. ಅದು ಹೇಗೆ ಅಂತ ಹೇಳಿ ಅದನ್ನ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ? ಮೆಡಿಕಲಿ ಅಥವಾ FSL ತಜ್ಞರಾಗಿ ಈ ಮೂಳೆಗಳಿಗೆ ಪೆಟ್ಟು ಬಿದ್ದಾಗ ಅದು ತನಿಖೆಗೆ ಏನಾದ್ರೂ ಪ್ರಾಬ್ಲಮ್ ಆಗಬಹುದಾ? ಆ ಅಸ್ಥಿಪಂಜರದ ಗುರುತನ್ನ ಪತ್ತೆ ಹಚ್ಚುವಲ್ಲಿ ಏನಾದರೂ ವಿಫಲತೆಯನ್ನ ಕಾಣಬಹುದಾ, ಹೇಗೆ ಅಂತ ಚಂದ್ರಕಾಂತ್ ಅವರೇ? ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಇದು ಮೂಳೆ ಮೇಲೆ ಮಾಂಸಖಂಡ ಇರುತ್ತೆ, ಅದ್ರ ಮೇಲೆ ಫ್ಯಾಟ್ ಇರುತ್ತೆ, ಅದ್ರ ಒಳಗಡೆ ರಕ್ತನಾಳಗಳು, ನರ್ವು ಎಲ್ಲ ರಕ್ತ ಚಲನೆ ಇರುತ್ತೆ, ಅದ್ರ ಮೇಲೆ ಚರ್ಮ ಇರುತ್ತೆ. ಸೊ ಈಗ ಈ ಮೂಳೆಗೆ ಫಾರ್ ಎಕ್ಸಾಂಪಲ್ ಒಂದು ಕತ್ತರಿಸಿದ ಗಾಯ ಆಗಿದ್ರೆ ಈ ಮೂಳೆಗೂ ಕೂಡ ಪೆಟ್ಟು ಬಿದ್ದಿರುತ್ತೆ. ಸೊ
ಇಲ್ಲಿ ನಾವು ಆ ಗುರುತು ಅಥವಾ ಚಿಹ್ನೆ ಅಥವಾ ಕುರುಗಳು ಇದ್ರ ಮೇಲೆ ಇರ್ತದೆ. ಸೊ ಇದರ ಮೇಲೆ ಇದು ಸಹಜವಾದ ಅಂತ ಒಂದು ಸ್ಥಿತಿ ಇರೋದಿಲ್ಲ. ಸೊ ಇದು ಅಸಹಜ ಕಾರಣ ಅಂಥೇಳಿ ನಾವು ಹೇಳಿಬಿಟ್ಟು ಅದನ್ನು ರಿಪೋರ್ಟ್ನಲ್ಲಿ ನಮೂದನೆ ಮಾಡಬೇಕಾಗತ್ತೆ. ಓಕೆ ಓಕೆ ಅಥವಾ ಈ ತೊಡೆ ಮೂಳೆ, ಈ ತೊಡೆ ಮೂಳೆನೆ ಮುರಿದಿದ್ರು ಕೂಡ, ಓಕೆ ಓಕೆ ಮಾತನಾಡಿ, ಮುಂದುವರಿಸಿ ಎಕ್ಸ್ಪ್ಲೈನ್ ಮಾಡಿ. ಮುರಿದಿದ್ರು ಕೂಡ ಅಲ್ಲಿ ಫ್ರ್ಯಾಕ್ಚರ್ ಆಗಿರುತ್ತೆ ಅಂತೇಳಿ ನಾವು ಕೂಡ ಹೇಳ್ಬೋದು. ಡಾಕ್ಟರ್ ಅವ್ರ ರಿಪೋರ್ಟ್ನಲ್ಲಿ ಅದನ್ನ ಬರೀತಾರೆ, ನಮೂದನೆ ಮಾಡ್ತಾರೆ. ಓಕೆ ಓಕೆ ಚಂದ್ರಕಾಂತ್ ಅವರು ನಿನ್ನೆ ಇದಾದ ನಂತರ ಅವರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ರೈಟ್ 12 ಮೂಳೆಗಳು ಸಿಕ್ಕಿತ್ತು ನಮ್ಗೆ. ಅವಾಗ ನಿನ್ನೆ ದಿನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾತನಾಡೋದಾದ್ರೆ ನಾವು 12 ಮೂಳೆಗಳು ಸಿಕ್ಕಿತ್ತು. ಬಟ್ ಅದಾದ ನಂತರ ಆಗಿರುವಂತ ಡೆವಲಪ್ಮೆಂಟ್ ಇದೆಯಲ್ಲ ಡಾಕ್ಟರ್, ಸಂಪೂರ್ಣವಾದಂತ ಅಸ್ಥಿ ಪಂಜರ ಪತ್ತೆ ಆಯ್ತು ಅಂತ, ಆಮೇಲೆ ಅದನ್ನ ಮಾನವನ ಆಕೃತಿಯಲ್ಲಿ ಕೂಡಿಸಿ ಅದನ್ನ ಮಹಜರು ಪ್ರಕ್ರಿಯೆ ಎಲ್ಲ ಮಾಡಲಾಗಿತ್ತು ಅಂತ ಹೇಳಿದ್ರೆ, ಆ ರೀತಿಯಾಗಿ ಆಕೃತಿಯಲ್ಲಿ ಕೂಡಿಸೋದ್ರಿಂದ ಅದು ಒಬ್ಬದೇ ವ್ಯಕ್ತಿಯಾದ ಅಸ್ಥಿ ಪಂಜರ ಅನ್ನೋದಾಗಿ ಗೊತ್ತಾಗುತ್ತಾ? ಏನಾದ್ರೂ ಕ್ಲೂ ಸಿಗುತ್ತಾ ಆ ಹಂತದಲ್ಲಿ ಡಾಕ್ಟರ್? ಸೊ ಈಗ ನನ್ನ ಟೇಬಲ್ ಮೇಲೆ ನೀವು ನೋಡ್ಬೋದು, ಇಲ್ಲಿ ಒಂದು ಸುಮಾರು ಮೂಳೆಗಳಿದೆ. ಸೊ ಇಲ್ಲಿರೋದು ಈಗ ಇದು ಮೇಲ್ ಮನುಷ್ಯಂದು, ಇದು ಫೀಮೇಲ್ದು ಅಂತೇಳಿ ನಾವು ಹೇಳ್ಬೋದಾಗತ್ತೆ. ಅದೇ ರೀತಿ ಇದು ಕೂಡ ಒಬ್ಬ ಗಂಡಸಿಂದು ಮೂಳೆ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಇದು ಇಲ್ಲಿ ನೀವು ನೋಡ್ಬೋದು, ಇಸ್ ಅ ಕ್ಲಾಸಿಕಲ್ ಫೀಮೇಲ್ ಬೋನ್ ಅಂಥೇಳಿ ನಾವು ಈ ರೀತಿಯಾಗಿ ಹೇಳ್ತೀವಿ. ಸೊ ಇದು ಒಬ್ಬರು ವೈದ್ಯಾಧಿಕಾರಿ ಇದನ್ನು ಪರೀಕ್ಷೆ ಮಾಡಿದಾಗ ಮಾತ್ರ, ಅದನ್ನು ನೋಡಿದಾಗ ಮಾತ್ರ ಅವರು ಈ ರಿಪೋರ್ಟ್ನಲ್ಲಿ ಅವರು ನಮೂದನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ಇದು ಕೂಡ ಇದು ಗಂಡಸಿನ ಮೂಳೆ ಅಂತೇಳಿ ಹೇಳ್ತೀನಿ. ಇದ್ರದ್ದು ತೂಕ ಕೂಡ ವ್ಯತ್ಯಾಸ ಇರುತ್ತೆ ಗಂಡಸಿಂದು ಹೆಂಗಸಿದು. ಸೊ ಇದಲ್ದೇ ಇದನ್ನು ಏಜ್ ಅಂತೇಳಿ, ಇದು ಈ ಮನುಷ್ಯಂದು ಏಜ್ ಎಷ್ಟಿದೆ, ಆಮೇಲೆ ಎಷ್ಟು ಹೈಟ್ ಇರ್ತಾರೆ ಇವರು, ಒಂದು ಬೋರ್ಡ್ ಇದೆ ನಮ್ಮಲ್ಲಿ, ಹೆಬ್ಬನ್ಸ್ ಆಸ್ಟಿಯೋಮೆಟ್ರಿಕ್ ಬೋರ್ಡ್ ಅಂತೇಳಿ ಕರಿತೀವಿ. ಆ ಬೋರ್ಡ್ನಲ್ಲಿ ಇಟ್ಟು ಮೆಷರ್ ಮಾಡಿ ಆ ರೀಜನ್ ವೈಸು ಒಂದು ಸ್ಪೆಸಿಫಿಕ್ ಆಗಿ ಒಂದು ಫಾರ್ಮುಲಾ ಇರುತ್ತೆ. ಸೊ ಥಾಮಸ್ ಆ್ಯಂಡ್ ಮೆಹ್ತಾ ಫಾರ್ಮುಲಾ ಫಾರ್ ಪರ್ಟಿಕ್ಯುಲರ್ ಮೈಸೂರು ರೀಜನ್ಗೆ ಅಂತೇಳಿರುತ್ತೆ. ಸೊ ಅದನ್ನು ನಾವು ಅಪ್ಲೈ ಮಾಡಿ ಸಾಫ್ಟ್ ಟಿಶ್ಯೂಗೆ ಒಂದು ಫ್ರ್ಯಾಕ್ಷನ್ ಅಥವಾ ರೇಷಿಯೋ ಇರುತ್ತೆ, ಅದನ್ನು ನಾವು ಆ್ಯಡ್ ಮಾಡಿ, ಸೊ ಈ ಮನುಷ್ಯ ಇಷ್ಟು ಎತ್ತರದವ್ರು ಇರ್ಬೋದು ಅಥವಾ ಇಷ್ಟು ಹೈಟ್ನವ್ರು ಇರ್ಬೋದು ಅಂತ ಕೂಡ ನಾವು ಮಾಹಿತಿನ ತಿಳಿಸ್ಕೊಡ್ಬೋದಾಗತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಎಸ್, ಹಾಗೇನೆ ಚಂದ್ರಕಾಂತ್ ಅವರೇ, ಈಗ ಅಲ್ಲಿ ಆರೋಪ ಏನು ದೂರುದಾರ ಇದ್ದಾನಲ್ಲ, ಆತ ಹೇಳಿರೋ ಪ್ರಕಾರ ಆತ ಕೆಲವರನ್ನ ಯಾವ ರೀತಿಯಾಗಿ ಮರ್ಡರ್ ಮಾಡಿ ಹೂತಾಕಿದ್ದಾರೆ ಅಥವಾ ಆ ಶವಗಳನ್ನ ತಂದು ನನ್ನ ಮುಂದಿಟ್ಟು ಹೂತಾಕುವಂತ ಹೇಳಿದ್ರು, ಅದು ಮರ್ಡರ್ ಇರಬಹುದು, ಅಥವಾ ಕೆಲವರನ್ನ ಅತ್ಯಾಚಾರ ಮಾಡಿ ಅವರನ್ನ ತಂದು ನನ್ನ ಮುಂದಿರಿಸಿ ಅವನನ್ನ ಹೂಳು ಅಂತ ಹೇಳಿದ್ದಿರಬಹುದು. ಇದೆಲ್ಲವೂ ಕೂಡ ಆರೋಪಗಳು, ಅಂದ್ರೆ ಹೊಡೆದಿದ್ದಿರಬಹುದು, ಕೊಲೆ ಮಾಡಿದ್ದಿರಬಹುದು. ಈಗ ಈ ಮೂಳೆಗಳನ್ನ ಇಟ್ಕೊಂಡು ಆತನಿಗೆ ಹೊಡೆದಿದ್ದಾರೆ ಅಥವಾ ಮಹಿಳೆಯ ಒಂದು ಮೂಳೆಗಳೇ ಆದ್ರೆ, ಅಸ್ಥಿಪಂಜರದ ಅವಶೇಷಗಳೇ ಆದ್ರೆ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದನ್ನ ಬೇರೆ ರೀತಿಯಾಗಿ ಕಂಡುಹಿಡಿತಾರೆ. ಅದು ಸಪರೇಟ್, ಅದು ಆರೋಪ. ಆದ್ರೆ ಈ ಮೂಳೆಗಳನ್ನ ಇಟ್ಕೊಂಡು ಈಗ ಆತನಿಗೆ ಹೊಡೆದಿದ್ದಾರೆ ಅಥವಾ ಮೂಳೆಗೆ ಪೆಟ್ಟು ಬಿದ್ದಿದೆ ಅನ್ನೋದನ್ನ ಹೇಗೆ ಪತ್ತೆ ಹಚ್ಚುವಂತಹ ಕೆಲಸ ನಡೆಯುತ್ತೆ ಅಂತ ಚಂದ್ರಕಾಂತ್ ಅವರೇ? ಅದೇ ಈಗ ನಾನು ಆಲ್ರೆಡಿ ಹೇಳಿದಾಗ, ಒಂದು ಫ್ರ್ಯಾಕ್ಚರ್ ಇರ್ಬೋದು, ಫ್ರ್ಯಾಕ್ಚರ್ ರೀತಿಯಲ್ಲಿ ಕಂಡು ಬಂದರೆ, ಅಥವಾ ಈ ಮೂಳಿನ ಮೇಲೆ ಗುರುತುಗಳಿದ್ರೆ ಗಾಯದ ಕಲೆ ಇಲ್ಲೂ ಕೂಡ ಇರ್ತದೆ. ಈಗ ಸಾಫ್ಟ್ ಟಿಶ್ಯೂ ಇಲ್ಲ ಈ ಅಸ್ಥಿಪಂಜರದಲ್ಲಿ, ಈಗ ಮಾಂಸಖಂಡ ಇಲ್ಲ ಇದ್ರ ಮೇಲೆ, ಅಥವಾ ಚರ್ಮದಿಂದ ಮಾಂಸಖಂಡವರೆಗೂ ಇಲ್ಲಿ ಏನು ಇಲ್ಲವೇ ಇಲ್ಲ ಇಲ್ಲಿ. ಸೊ ಇಲ್ಲೇನಾಗುತ್ತೆ ಅಂದರೆ, ಇದು ಆಯುಧದಿಂದ ಹೊಡೆದಾಗ ಮೂಳೆಗೂ ಕೂಡ ಪೆಟ್ಟಾಗಿರುತ್ತೆ. ಸೊ ಮೂಳೆಗೆ ಪೆಟ್ಟಾದಾಗ ಒಂದು ಫ್ರ್ಯಾಕ್ಚರ್ ಆಗಿರ್ಬೋದು, ಅಥವಾ ಇಲ್ಲಿ ಮೂಳೆ ಮೇಲೆ ಕಲೆಗಳಿರ್ತದೆ. ಸೊ ಈ ಕಲೆನ ನಾವು ನೋಡಿ ಹೇಳ್ಬೋದು ಇದು ಸಹಜನ ಅಥವಾ ಅಸಹಜ ಆದಂಥ ಒಂದು ಕಾರಣ ಅಂಥೇಳಿ ನಾವು ತಿಳಿಸ್ಕೊಡ್ಬೋದು. ಸೊ ನೀವು ಕೇಳಿದ ಇನ್ನೊಂದು ಪ್ರಶ್ನೆ ನನ್ನ ಗಮನಕ್ಕೆ ಬರುತ್ತೆ, ಇದೇನು ಅಂತಂತಂದರೆ, ಈ ಮನುಷ್ಯ ಉಸಿರುಗಟ್ಟು ಸಾಯಿಸಿರ್ತಾರ ಅಥವಾ ಇವ್ರನ್ನ ರೇಪ್ ಮಾಡಿರ್ತಾರ ಅನ್ನೋದ್ರ ಬಗ್ಗೆ ಜಸ್ಟ್ ಮೂಳೆಯಿಂದ ನಾವು ನೋಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ನಾವು ಕಲೆ ಆಗೋದಕ್ಕೆ ಸಾಧ್ಯ ಇಲ್ಲ. ಎಸ್, ಹಾಗೆ ಸಂಪರ್ಕದಲ್ಲಿರಿ ಚಂದ್ರಕಾಂತ್ ಅವರೇ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ನಾವು ಪಡಿತೀವಿ.